ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಿನ್ನೆ ಏನು ವ್ಲಾಗ್ ನೋಡಿದ್ರಿ ಅಲ್ಲಿ ಹೋಗಿ ಪ್ಲ್ಯಾನ್ ಮಾಡಿ ಇವತ್ತೆಲ್ಲ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೀ ಆ್ಯಂಡ್ ಮೈ ಫ್ರೆಂಡ್ಸ್. ನಾವು ಯೂಶ್ವಲಿ ಫ್ರೆಂಡ್ಸ್ ಎಲ್ಲ ಬರೀ ದೇವಸ್ಥಾನಕ್ಕೆ ಸುತ್ತಾ ಇರ್ತೀವಿ. ಅದೇನೋ ಗೊತ್ತಿಲ್ಲ, ದೇವಸ್ಥಾನ ಆ ಥರ ಕರ್ಸ್ಕೊತಾ ಇದೆ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಬಾಯ್ ಹೇಳೋಣ ನನ್ನ ಹುಡುಗನು. ಏಯ್ ಕಸ್ತವನೇ ಯಾಕೆ ಕಸ್ತ್ಯಾ? ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಭಯ್ಯ ನನಗೆ ಕಸ್ತಿದೆ. ಏಯ್ ಶಡಪ್ ಬೈಲ್ ಅಷ್ಟೇ, ಮುಗೀತು ಅಷ್ಟೇ. ಅವನು ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ತೀಟೆ ಮಾಡಿಬಿಟ್ಟಿದ್ದೀನಿ ಜಾಸ್ತಿ, ಅದಕ್ಕೆ ಕೋಪಿಸ್ಕೊಬಿಟ್ಟವನೆ. ನನ್ನ ಲೈಫ್ನ ಬೆಸ್ಟ್ ಮೆಡಲ್ ಇದು ನೋಡಿ, ಭಾರತದ ರಂಗ ಮಹೋತ್ಸವ ನಾಟಕ ಅಕಾಡೆಮಿಯಿಂದ ಬಂದಿರೋದು. ಐ ಹ್ಯಾವ್ ಸೋ ಮೆನಿ ಮೆಡಲ್ಸ್ ತುಂಬ ಇದೆ. ನನಗೆ ಬಂದಿರೋಂಥ ಎಲ್ಲ ಮೆಡಲ್ಸು ನನಗೆ ತುಂಬ ಫೇವ್ರೇಟು. ಆ್ಯಂಡ್ ಮಾರ್ಷಲ್ ಆರ್ಟ್ಸಲ್ಲಿ ಕೂಡ ಬಂದಿದೆ ಮೆಡಲ್ಸು. ನನಗೆ ಮೆಡಲ್ಸ್ ಹಾಕೊಳ್ಳೋದಂದ್ರೇ ಒಂಥರ ಅನಿಸುತ್ತೆ. ಹೆಚ್ಕೋ ಟೈಮ್ ಆಗಿದೆ ನೋಡಿ. ಈಗ ನನ್ನ ಗಾಡಿ ತೊಗೊಂಡು ಹೋಗಿ ಗಾಡಿನ ಪಾರ್ಕ್ ಮಾಡಿ ನನ್ನ ಫ್ರೆಂಡ್ ಮನೆ ಹತ್ರ, ಅಲ್ಲಿಂದ ಇನ್ನೊಂದು ಗಾಡೀಲಿ ಹೋಗೋದು. ಗೈಸ್ ಈಗ ಅಲ್ಲಿಂದ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಹೋಗಬೇಕು. ಇದು ಕ್ಯಾಮ್ರಾ ಆ್ಯಂಗಲ್ಲು ಸ್ವಲ್ಪ ಹೀಗೆ ಹಿಡ್ಕೊಬೇಕು ಆಯ್ತು. ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ಬೇಕು ಇವಾಗ. ರೆಡಿಯಾಗಿ ಬಾರ ಬೇಗ. ಅಶ್ವಿನ್ ಹೋಟ್ಲ ಹತ್ರ ನಡಿ. ನಾಷ್ಟ ಮಾಡ್ಬೇಕು ನಡೆಯಲ್ಲೋ ಅಲ್ಲಿ. ಅಲ್ಲಿ ಮಾಡ್ಕೊಂಡು ಹೋಗೋಣ ಆಯ್ತು, ಬೇಗ ಗಾಡಿ. ಪ್ಲೀಸ್ ನನ್ನ ಪರ್ಸನಲ್ ಡ್ರೈವರ್ ಇವನು. ಟೈಮ್ ಆಯಿತು, ಈಗ ಲೆಟ್ಸ್ಗೋ. ಈಗ ಅಲ್ಲಿ ಇನ್ನೊಂದು ಫ್ರೆಂಡ್ ಮನೆ ಹತ್ರ ಹೋಗಿ ಅಲ್ಲಿ 3 ಜನ ಕಾಯ್ತಾವ್ರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ರೈಸ್ ಎಲ್ಲ ಬಂದಾಯಿತು. ಇವಾಗ ಇಲ್ಲಿ ನಮ್ಮ ಫ್ರೆಂಡ್ ಮನೆ ಇದೆ, ಇದು ನಮ್ಮದು ಸ್ಪಾಟ್. ಇದು ಏನಂತಾರೆ ಮತ್ತೆ ಇದನ್ನು ಎಲ್ಲರೂ ಸೇರಿ ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಎಲ್ಲೇ ಹೋಗ್ಬೇಕಂದ್ರೂ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಇಲ್ಲಿಂದ ಶುರು ಮಾಡಿಕೊಂಡು ಇಲ್ಲಿ ಇವ್ರ ಮನೆ, PK ಅವ್ರ ಮನೆ ಇದು. ಇಲ್ಲಿಂದ ಹೊರಡೋದು ಇವಾಗ. ಗೈಸ್ ಅವಾಗಿಂದ ಡಿಸ್ಕಷನ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ನ್ಯಾನ್ಸಿ ನೈಟಿಂಗೇಲ್, ಹ್ಯಾಪಿ ಜರ್ನಿ. ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಹ್ಯಾಪಿ ಜರ್ನಿ. ಸೇಮ್ ಟು ಯು ಬ್ರೋ. ಹೆಲ್ಮೆಟ್ಗಳು ನೋಡಿ ಹೆಂಗೆ ಇಟ್ಕೊಳ್ಳೋ. ಲೆಟ್ಸ್ ಗೋ, ಟೈಮ್ ಆಯಿತು. ಗೈಸ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬರ್ತಾ ರೋಡಲ್ಲಿ ಒಂದು ಫಾಲ್ಟ್ ಆಗೋಯ್ತು. ಏನಂದರೆ ನಾವು ಇಲ್ಲಿಗೆ ಮ್ಯಾಪ್ ಹಾಕಿದ್ವಿ, ಅದು ಚನ್ನಪಟ್ಟಣಲ್ಲಿರೋ ಕಬ್ಬಾಳು ತೋರಿಸ್ಬಿಟ್ಟೈತೆ. ಸೊ ಅದೊಂದೇ ರೋದನೆ ಆಗಿ ಮತ್ತೆ ಅಲ್ಲಿಂದ 20 ಕಿಲೋಮೀಟರ್ಸ್ ಇಲ್ಲಿಗೆ ಬಂದಿರೋದು. ಇದು ಫಸ್ಟ್ ಟೈಮ್ ನಾನು ಕಬ್ಬಾಳಿಗೆ ಬರ್ತಾ ಇರೋದು. ನನ್ನ ವಾಯ್ಸ್ ಕೇಳಿಸೋದೆಲ್ಲ ಗೊತ್ತಿಲ್ಲ, ಇಷ್ಟೇ ಜೋರಾಗಿ ಮಾತಾಡೋಕ್ಕಾಗೋದು ಆ್ಯಕ್ಚುಲಿ ಇಲ್ಲಿ. ಇಲ್ಲ ಪ್ಲೀಸ್, ನಾವು ಎಲ್ಲ ಬರಬೇಕಾಗಿತ್ತು. ನಂದು ಲೇಟಾಗಿ ಮ್ಯಾಪ್ ಮಿಸ್ ಆಗಿ ಅಲ್ಲಿಂದ ನಮ್ಮ ಹುಡುಗರದಲ್ಲಿ ದರ್ಶನ ಆಗ್ಬಿಟ್ಟೈತೆ. ನಮ್ದಷ್ಟೇ ದರ್ಶನ. ಈಗ ದರ್ಶನ ಮುಗಿಸ್ಕೊಂಡು ಹೋಗೋದು ಈಗ ಬೇಗ ಪಟ್ಟಂತ. ಲೋ ಅಶ್ವಿನ್ ಹಿಂಗೇನೋ ಗೈಸ್, ಇವತ್ತು ದರ್ಶನಕ್ಕೆ ಒಂದೊಂದಲ್ಲ ಅಡ್ಡಿ ಹೆಂಗೆಂಗೋ ಬಂದ್ಬಿಟ್ಟಿದ್ದೀವಿ. ವಾಪಸ್ ಹೆಂಗೆ ಹೋಗೋದಂತಲೇ ಗೊತ್ತಾಗ್ತಲ್ಲ ಇಲ್ಲಿ. ಅಲ್ಲೇ ಹೋಗ್ಬೇಕಾಗಿದೆ ಅನ್ಸುತ್ತೆ ಕಣ. ಗೈಸ್ ಹೆಂಗೆಂಗೋ ಬಂದ್ಬಿಟ್ಟಿದ್ದೀವಿ, ಗೊತ್ತಾಗ್ತಾನೆ ಇಲ್ಲ ದರ್ಶನಕ್ಕೆ ಹೆಂಗೆ ಹೋಗೋದಂತ. ಅಯ್ಯಯ್ಯೋ ನೋಡಿ, ಯಾವ ಕಡೆ ಹೆಂಗೆ ಅಂತಲೇ ಗೊತ್ತಾಯ್ತಲ್ಲ ದರ್ಶನಕ್ಕೆ. ಗೈಸ್ ಇದು ಇಲ್ಲಿಂದನೇ ಓಪನ್ ಇತ್ತು. ನಾವು ನೋಡ್ರೆ ಸುತ್ತ ಹಾಕೊಂಡು ಬಂದಿದ್ದೀವಿ. ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಮೂಲ ವಿಗ್ರಹ ಕಬ್ಬಾಳಮ್ಮ ದೇವಸ್ಥಾನದ ಕಬ್ಬಾಳಮ್ಮದು. ದಿಸ್ ಇಸ್ ದ ಇದೇ ಮೇಯ್ನ್ ವಿಗ್ರಹ ಸುಬ್ರಹ್ಮಣ್ಯ ಸ್ವಾಮಿ. ಗೈಸ್ ನಮ್ಮ ಬಾಯ್ಸ್ ಎಲ್ಲ ನಮ್ಮನ್ನ ಬಿಟ್ಟು ಎಲ್ಲವ್ರೆ ಅಂತ ನಾನು ಹುಡುಕ್ತಾ ಇರ್ಬೇಕಾರೆ ನೋಡಿ ಅಲ್ಲೇ ಕೂತವ್ರೆ. ಒಳ್ಳೆ ದರ್ಶನ, ನಿಜವಾಗ್ಲೂ ಸುಖ ದರ್ಶನ. ಲೇಟಾಗಿ ಬಂದರು ಸುಸೂತ್ರವಾಗಿ ನೀಟಾಗಿ ದರ್ಶನ ಆಯಿತು. ಗೈಸ್ ಆನ್ ದ ವೇ ಬರ್ತಾ ಇವನಿಗೆ 2 ಜೇನುಳಗೆ ಹಚ್ಬಿಟ್ಟೈತೆ ಶರ್ಟ್ ಒಳಗೆ ಹೋಗಿ. ನೋಡಿ ದೇವಸ್ಥಾನ ಹೆಂಗೆ ಕಾಣಿಸ್ತೈತೆ ಇದೆಲ್ಲ. ನಾನು ಈ ಕಡೆ ನೋಡ್ಕೊಂಡು ಹಿಂಗೆ ಬಿಟ್ಬಿಟ್ಟಿದ್ದೆ ಗಾಡಿ. ಪಾಪ
ಇವಾಗ ತಾನೇ ರೆಡಿ ಮಾಡ್ಸೋನ್ ಗಾಡಿನ. ಅವನ ಅದೇ ಬೈತವ್ ಹಿಂದೆ ಕುತ್ಕೊಂಡ್ಲ ಇವಾಗ ರೆಡಿ ಮಾಡ್ಸಿದ್ದೀನಿ ನಿಧಾನಕ್ಕೆ ಹೋಗೋ ಅಂತವನೇ. ಇವಾಗ ದರ್ಶನ ಎಲ್ಲ ಮುಗೀತು. ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ಅವರ್ ಹೋಮ್. ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ಸು. ಮೋಸ್ಟ್ಲಿ ಹೋದರೆ ಕೆಂಗಲ್ ಹನುಮಂತರಾಯ ಸ್ವಾಮಿಗೆ ಹೋಗ್ತೀವಿ ಈಗ ಆನ್ ದ ವೇ ಚನ್ನಪಟ್ಟಣ ರಾಮನಗರ. ಲೊಕೇಶನ್ ರೀಚ್ ಆದ್ವಿ. ಇನ್ನೊಂದು ದೇವಸ್ಥಾನದ ಲೊಕೇಶನ್ನು. ನನ್ನ ಫ್ರೆಂಡ್ ಇನ್ನೊಬ್ಬ ಬರ್ಬೇಕು, ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ನೊಂದು ಗಾಡಿ ಬರ್ಬೇಕು, ಆ ಗಾಡಿಗೋಸ್ಕರ ವೇಟಿಂಗ್. ಗೈಸ್ ನೆಕ್ಸ್ಟ್ ದೇವಸ್ಥಾನ ರೀಚ್ ಆಗಾಯಿತು. ಇವಾಗ ಇಲ್ಲಿ ಕಾಲು ತೊಳ್ಕೊಂಡು ಒಳಗೋಗಿ ದರ್ಶನ ಮಾಡಬೇಕಷ್ಟೆ. ಸಗದ ನೋಡೋಕ್ಕೆ ದೇವಸ್ಥಾನ. ನೋಡಿ ಬಾವಿ, ಯಪ್ಪ ನೀರು ಇನ್ನೂ ಇದೆ. ಯೂಶಲಿ ಬಾವಿ ಇವಾಗಿರೋ ಬಾವಿಗಳ್ದೆಲ್ಲ ನೀರೇ ಕಾಣಿಸ್ತಾ ಇಲ್ಲ ಎಲ್ಲ ಕಡೆ. ಇಲ್ಲಿ ನೀರು ಹಂಗೆ ಹಾಗೆ ಇದೆ ಇನ್ನು. ಜಸ್ಟ್ ನೋಡ್ಕೊಳ್ಳಿ, ಈ ದೇವಸ್ಥಾನದ ಬಗ್ಗೆ ಬರೆದಿರೋದು ಇದು. ಈ ದೇವಸ್ಥಾನದ ಬಗ್ಗೆ ಬರೆದಿರೋದು. ದಿಸ್ ಇಸ್ ದ ಟೆಂಪಲ್. ಇದು ಗೋಪುರ. ಹೋಗೋಣ. ಹಾಂ, ಊಟ ಮಾಡ್ಕೊಂಡು ಹೋಗ್ಬಿಡೋ ನಡ್ರಿ. ಇನ್ನೇನು ಸ್ನ್ಯಾಪ್ ಮಾಡ್ತಾವನೆ. ಸ್ನ್ಯಾಪು ಸ್ನ್ಯಾಪ್ 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 ಶೋಕಿ ಜನಕ್ಕೆ. ಗೈಸ್ ನಮ್ಮ ಗಾಡಿ ನಮ್ಮ ಪೂಜೆ ಆಗೈತೆ. ಊಟ ದೇವಸ್ಥಾನಕ್ಕೆ ಬಂದು ಆಯಿತು ಎಲ್ಲ ಹೊರಡದೆ ಇವಾಗ. ನಮಸ್ಕಾರ ಅಣ್ಣ. ನಾಷ್ಟ ಆಯ್ತಾ ಆಂಟಿ? ಸಬ್ಸ್ಕ್ರೈಬ್ ಮಾಡಿ ಹೇಮಂತ್ ಬ್ಲಾಗ್ಗೆ. ಹೇಮಂತ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿರಿ ಆಂಟಿ. ಹೇಮಂತ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿರಿ. ಈ ದೇವಸ್ಥಾನದ ಬಗ್ಗೆ ಒಂದೆರಡು ಏನಾರು ಹೇಳ್ರಿ. ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಗೈಸ್ ಇವಾಗೆಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಸ್ಪಾಟ್ ಟೀ ಕುಡಿಯೋಕೆ ಬಂದಿದ್ದೀವಿ. ಟೀ ಕುಡಿಯೋ ಜಾಗ. ಇವತ್ತು ನಮ್ಮ ಸರ್ ಕೂಡ ಇದ್ದಾರೆ ಇಲ್ಲೇ, ಹಂಗೆ ಸಿಕ್ಕಿದ್ರು ಟೀ ಕುಡಿಯೋಕ್ಕೆ ಜೊತೆಗೆ. ಗೈಸ್ 150 ಕಿಲೋಮೀಟರ್ಸ್ ಅಲ್ವಾ ಅಶ್ವಿನ್? 150-160 ಕಿಲೋಮೀಟ್ರ್ ಗೈಸ್. ಹೋಗಿ ಬಂದು ಬ್ಯಾಕು ಫುಲ್ ಡೌನ್ ಎಲ್ಲ ನೋತೈತೆ. ಕಾಫಿ ಕಾಫಿ ಕಾಫಿ. ಗೈಸ್ ಮನೆಗೆ ರೀಚ್ ಆಗಿ, ಇದು ಕೂದಲು ಹೆಂಗೆ ಕೂತ್ಕೊಂಡ್ಬಿಡುತ್ತೆ. ಮನೆಗೆ ರೀಚ್ ಆಗಿ ಮತ್ತೆ ನೀನು ಗಣೇಶ ಹಬ್ಬ ಬಂತು, ಅದಕ್ಕೆ ಅಂತ ಮೀಟಿಂಗ್ ಮುಗಿಸಿ ಇವಾಗೆಲ್ಲ ನೋಡಿ ಸಚಿನಣ್ಣ ಬಂದ್ಬಿಡ್ತು. ಗೈಸ್ ಇವರು ತಿಂಗ್ಳಿಗೆ 30,000 ಸಂಬಳ ತಗೋತಾರೆ. ಪಾಪ ತಮ್ಮ ಅಂದ್ಬಿಟ್ಟು ಒಂದು ದಿವಸ ಡೇವ್ಡ್ಗೂ ಕರ್ಕೊಂಡು ಹೋಗಿಲ್ಲ, ಎಲ್ಗೂ ಕರ್ಕೊಂಡು ಹೋಗಿಲ್ಲ. ನೋಡಿ ಇವರು 30,000 ಪರ್ ಮಂತು. ಸರ್ ಡೇವ್ಡ್ಗೆ ಹೋಗಿ ಬರೋಣ ಬಾರಪ್ಪ ಅಂತ ಒಂದು ದಿವಸನೂ ಕರೆದಿಲ್ಲ. ಆಯ್ತಾ? ಕಾಫ್ ಮಾಡಲಿ ಇವಾಗಪ್ಪ. ನಮ್ಮ ಮನೆ ಬಾತ್ರೂಮಲ್ಲಿ ಸಿಂಕ್ ಪೈಪ್ ಇರುತ್ತಲ್ಲ, ಅದ್ರಲ್ಲಿ ಇಲಿ ಬಂದು ಹಂಗೆ ಸೌಂಡ್ ಯಾರಿಗೆ? ಇಲ್ಲಿಗ? ಸರಿ ಸರಿ. ಇವಾಗ ಹೊಡಿರ ಲೋ. ನಿನ್ ಬಾಳಿಗೆ ಎತ್ತು ಆ ಕಡೆ ಹೊಡಿಬೇಕು ತಾನೆ. ಅಂಡ್ ಮನೇಲಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂ ಇದ್ರೆ ಕೊಡಿ ಬೇಗ ಪಟ್ಟಂತ. ಮನೆ ಕ್ಲಿನಿಕ್ ಪ್ಲಸ್ ಶಾಂಪೂ ಇದ್ರೆ ಕೊಡಿ. ಲೋ ಬಕೆಟ್ ಇಸ್ಕೊಳ್ಳೋ, ಅದಕ್ಕೆ ಉಜ್ಬಿಟ್ಟು ಹಾಕ್ಬಿಟ್ಟು ನಿಂಗೆ ನಾನೇ ಬಾಡಿ ಗಾರ್ಡ್. ಗಂಟೆ 12 ಆಗಿದೆ, ಪಾರ್ಟಿ ಫುಲ್ ಜೋರಿದೆ ಬೆಂಗಳೂರು ತುಂಬ. ಗೈಸ್ ಇಲ್ಲ ಅವ್ನು ಆಡ್ತಾರೆ, ಯೂಟ್ಯೂಬಲ್ಲಿ ಹಾಕಿರೋದು. ಗೈಸ್ ಟೈಮ್ ಆಲೆ ನೋಡಿ 11 ಗಂಟೆ 8 ನಿಮಿಷ. 11 ಗಂಟೆ 8 ನಿಮಿಷ. ನಾನು ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಆಯಿತು, ಹೋಗೋಣ. ನಿದ್ದೆ ಹೊಳಿತಾ ಇದ್ದಂಗೆ. ಕ್ರಿಕೆಟ್ ಆಡಿದ್ದು ಸಾಕು. ಹಾಂ ಮಾಡಿಲ್ಲ ಆಡಿದ್ದು ಸಾಕು. ಅದೇ ಸ್ಟಾರ್ಟ್ ಮಾಡಿದ್ರೆ ನಾವು ಹಂಗೆ ಮೈಂಡಲ್ಲೇ ಆಡ್ತೀವಿ, ಗೊತ್ತಾಗಲ್ಲ.